गुरु ज्ञान दीप प्रकाश कर पट खोल दर्श दिखाया। ಸದ್ಗುರು ಕಬೀರ್ ಸಾಹೇಬರ ವಾಕ್ಯ. ನಾನು ಪ್ರಥಮ ಆ ಸದ್ಗುರುವಿಗೆ ವಂದನೆ ಮಾಡ್ತೀನಿ. ಯಾಕಂದ್ರೆ ಅಗಮ್ಯ ಇದ್ದಂಥ ವಸ್ತು ನನ್ನ ಗಮ್ಯತಾದಲ್ಲಿ ತಂದು ತೋರಿಸಿದ. ಅದು ಹೇಗೆ ನನ್ನ ಹೃದಯ ರೂಪವಾದಂಥ ಸ್ಥಾನದಲ್ಲಿ ಪ್ರಕಾಶ ಮಾಡಿ ಅಂತರಿ ಬಾಗಿಲು ತೆರೆದು ಪರಮಾತ್ಮನಿಗೆ ತೋರಿಸಿದ. ಅದಕ್ಕಾಗಿ ನಾನು ಆ ಗುರುವಿಗೆ ವಂದನೆ ಮಾಡ್ತೀನಿ. गुरु ज्ञान दीप प्रकाश कर पट खोल दर्श दिखाया। जह कारणे सिद्ध्या पचे सो गुरु कृपा ते पाया। ಯಾವ ಕಾರಣಕ್ಕಾಗಿ ಯಾವ ಸಾಕ್ಷಾತ್ಕಾರ ಮತ್ತು ಪರಮಾತ್ಮನ ದರ್ಶನಕ್ಕಾಗಿ ದೊಡ್ಡ ದೊಡ್ಡ ಸಿದ್ಧ ಮತ್ತು ಯೋಗಿ ಯತಿಯಾದಿಗಳು ಬೇಜಾರ್ಪಟ್ಟು ಹೋದರೂ ಸಹಿತ ಅವರಿಗೆ ಸಿಗಲಿಲ್ಲ. ಅಂಥದ್ದೇನದಂದ್ರೆ ಗುರುವಿನ ಕೃಪದಿಂದ ನನಗೆ ಸುಲಭವಾಗಿ ಮತ್ತು ಅವರ ದಯದಿಂದ ನನಗೆ ಸಿಕ್ಕ ಕಾರಣ ನಾನು ಪ್ರಥಮ ಆ ಗುರುವಿಗೆ ವಂದನೆ ಮಾಡಿದೆ. ಜೈ अकग मूरत अमिय सूरत ताहि जाय समाया। ಇವನು ಇಂಥದ್ದೇ ಅದ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಅಕ್ಕಹಿ ಮೂರತ್ ಕಥನಕ್ಕಿಂತಲೂ ವಿಶೇಷವಾದಂತಹ ಮೂರ್ತಿ. ಅಮಿಯ ಸೂರತ್ ಅಂದ್ರೆ ಅಮೃತದಿಂದ ತುಂಬಿದಂತಹದ್ದು. ತಾಹಿ ಜಾಯ ಸಮಾಯ ಅದರಲ್ಲಿ ಒಯ್ದು ನನಗೆ ಸದ್ಗುರು ಕೂಡಿಸಿದ. ಜೈ गुरुदेव पूर्ण दीन दयाल कृपाई कृपा सिंध गुरुदेव। जिन चिन्ह परगटता बिरले पावही भेव। गुरु कौन है? क्या गुरुदेव पूर्ण है। कौन है? गुरुदेव पूर्ण है। पूर्ण और दीन दयाल कृपाई कृपा सिंध गुरुदेव। ಗುರು ಹೇಗದಾನ? ದೀನರ ಮೇಲೆ ದಯ ಮಾಡತಕ್ಕಂಥವನು ಮತ್ತು ಕೃಪಾದ್ದೊಂದು ಸಿಂಧು ಆದಂಥವನು. ಅಂದ್ರೆ ಏನು? ಕೃಪಾದ್ದೊಂದು ಸಮುದ್ರವೇ ಗುರುವಿನ ರೂಪ. ಅವರ जिन चिन्ह परगटता बिरले पावही भेव। ಯಾ ಪುರುಷರೇನದಂದ್ರೆ ಆ ಅಂಥ ಶಕ್ತಿಗೆ ಪ್ರಗಟ ನೋಡಿದರೋ ಅಂಥ ಭೇದ ಏನದಂದ್ರೆ ವಿರ್ಲ ಯಾರಿಗೋ ಒಬ್ಬರಿಗೆ ಗೊತ್ತಾಗ್ತದ. ಯಾರು ಪ್ರತ್ಯಕ್ಷ ನೋಡ್ಯಾರೋ ಅವರಿಗೆ ಮಾತ್ರ ಆ ಭೇದ ಗೊತ್ತಾಗ್ತಕ್ಕಂಥದ್ದು. ಕಲ್ಪನಾದಿಂದ ಇದು ತಿಳಿತಕ್ಕಂಥ ವಿಷಯ ಅಲ್ಲ. ಜೈ अधिकारी कौन है? कोई पूछे जिन जो करी जो शब्द की पारख करी। ಇನ್ನು ಎಂಥವ್ರು ನೋಡ್ತಾರೆ ಅವ್ರ ಅಧಿಕಾರಿ ಜನರು ಎಂಥವ್ರು? कोई चीज नहीं कोई बूझे जिन जो करी जो शब्द की पारख करी। ಯಾರು ಹೇಗೆ ವಜ್ರ ಪರೀಕ್ಷಕರಿರ್ತಾರೋ ಅದರಂತೆ ಏನದಂದ್ರೆ ಶಬ್ದದ ಪರೀಕ್ಷಕರು ಯಾರದಾರೋ ಅವರು ಮಾತ್ರ ಆ ರಹಸ್ಯಕ್ಕೆ ತಿಳಿಯಬಹುದು. ಜಿ चितलाय सुन किसी का बनोकित जान के हृदय धरी। ಒಂದೇ ಲಕ್ಷ್ಯ ಆ ಶಬ್ದದಲ್ಲಿ ಅಥವಾ ಗುರುವಾಕ್ಯದಲ್ಲಿ ಕೂಡಿಸಿ ಅದರಲ್ಲಿ ತನ್ನ ಸಂಪೂರ್ಣ ಹಿತ ಭಾವಿಸಿ ಅವರು तू हित जान के हृदय धरी। ಅದು ನನ್ನ ಹಿತಕರವಾದದ್ದು ಅಂತ ಹೇಳಿ ಆ ವಾಕ್ಯ ತನ್ನ ಹೃದಯದಲ್ಲಿ ಧಾರಣೆ ಮಾಡತಕ್ಕಂತಹ ಪುರುಷರು ಯಾರು? ಅವರ ಅಧಿಕಾರಿಗಳು. ಅವರೇ ಮಾತ್ರ ಈ ರಹಸ್ಯಕ್ಕೆ ತಿಳಿತಕ್ಕಂಥವರು ತಿಳಿಯಬಹುದು. जी तम मोह मौसम ज्ञान रवि जब प्रगट को तब सूझे। ಹೇಗೆ
ಮೋಹರೂಪವಾದಂತಹ ಘೋರ ಅಂಧಕಾರದಲ್ಲಿ ಗುರುವಿನ ಜ್ಞಾನ ರೂಪವಾದಂತಹ ಪ್ರಕಾಶ ಆದ ಕೂಡಲೇ ಈ ರಹಸ್ಯ ತಿಳಿಯಬಹುದು. ಎಲ್ಲಿವರೆಗೂ ಪ್ರಕಾಶ ಇಲ್ಲ ಅಲ್ಲಿಯವರೆಗೂ ಅದು ಅನುಭವ ಅಲ್ಲ. ಎಲ್ಲಿಯವರೆಗೂ ಅನುಭವ ಇಲ್ಲ ಆ ರಹಸ್ಯಕ್ಕೆ ತಿಳಿಯೋದಕ್ಕೆ ಆತನು ಯೋಗ್ಯ ಇಲ್ಲ ಅಥವಾ ಅನಧಿಕಾರಿ ಅಧಿಕಾರತ್ವ ಇಲ್ಲ. ಜೈ भगत हूँ अनुराग सागर संत कोई कोई बूझे. ಈಗ ನಾನು ಮುಂದೆ ಹೇಳ್ತಕ್ಕಂಥ ಗ್ರಂಥ ಯಾವುದಂದ್ರೆ ಅನುರಾಗ ಸಾಗರ. ಈ ಅನುರಾಗ ಸಾಗರಕ್ಕೆ ಯಾರೋ ಒಬ್ಬರು ಬಿರಳ ಸಂತ ಜನರು ಮಾತ್ರ ಇದಕ್ಕೆ ತಿಳಿಯಬಹುದು. ಎಲ್ಲರೂ ತಿಳಿಯೋದಕ್ಕೆ ಯೋಗ್ಯ ಇಲ್ಲ. बिना अनुराग वस्तु को पा नहीं सकते. ಎಲ್ಲಿವರೆಗೂ ಅನುರಾಗ ಇಲ್ಲವೋ ಅಲ್ಲಿವರೆಗೂ ಮಾತ್ರ ಅಂತರಿ ಶಕ್ತಿ ಅಥವಾ ಅಂತರದಲ್ಲಿರ್ತಕ್ಕಂಥ ಆತ್ಮ ಪ್ರಕಾಶ ಮತ್ತು ಸಾಕ್ಷಾತ್ಕಾರ ಆಗುವುದಿಲ್ಲ. जो मनुष्यत बिचारी कोई एक संत सुजान बसत जात अनुराग और पावे पद निर्वाण. ಅದಕ್ಕೆ ಕಬೀರ್ ಸಾಹೇಬರು ಮೊದಲೇ ಏನು ಹೇಳ್ತಾರೆ ಅಂದ್ರೆ, ಈಗ ನಾನು ಹೇಳ್ತಕ್ಕಂಥ ವಾಕ್ಯಗಳು ಯಾರೋ ಒಬ್ರು ವಿರಳ ಸಂತ ಜನರು ತಿಳಿಯಬಹುದು. ಯಾರ ಹೃದಯದಲ್ಲಿ ಪರಿಪೂರ್ಣವಾದಂತಹ ನಿರ್ಮಲ ಅನುರಾಗತ್ವದು ಅವರೇ ಮಾತ್ರ ಆ ವಾಕ್ಯಕ್ಕೆ ತಿಳಿಯಬಹುದು, ಹೊರತಾಗಿ ಇನ್ನೊಬ್ಬರಿಗಿದು ತಿಳಿಯೋದಿಲ್ಲ. ಯಾಕಂದ್ರೆ ಆ ವಾಕ್ಯದ ರಹಸ್ಯವೇ ಹಾಗದ. धर्मदास बच्चन अनुरागी के लक्षण विषय प्रश्न. ಧರ್ಮದಾಸರು ಅಂತ ಹೇಳಿ ಕಬೀರ್ ಸಾಹೇಬರ ಶಿಷ್ಯರು, ಅವರೇ ಮುಖ್ಯ ಶಿಷ್ಯರು. ಇವರು ಆಗಿನ ಸಮಯದಲ್ಲಿ ಧನಿ ಧರ್ಮದಾಸ್ ಅಂತ ಇವ್ರ ಹೆಸರು. 14 ಕೋಟಿ ಧನಿಗಳಿದ್ರು ಇವರು. ಅವರು ಎಲ್ಲ ಬಿಟ್ಟೇನದಂದ್ರೆ ಕಬೀರ್ ಸಾಹೇಬರ ಶಿಷ್ಯರಾದರು. ಧರ್ಮದಾಸ್ ಪ್ರತಿ ಈಗ ಕಬೀರ್ ಸಾಹೇಬರು ಹೇಳ್ತಾರೆ, सतगुरु बिनो कर जोरी यक संशय मेटो प्रभु मोरी. ಅವಾಗ ಧರ್ಮದಾಸರೇನಂತ, ಹೇ ಸದ್ಗುರು, ನನಗೊಂದು ದೊಡ್ಡ ಸಂಶಯ, ನನ್ನ ಹೃದಯದಲ್ಲಿರ್ತಕ್ಕಂಥ ಸಂಶಯ ದೂರ ಕರೆಸ್ರಿ. ಅದು ಯಾವುದು? जाके चित्त अनुराग समाना ताकर कहो कौन सहिदान. ಅನುರಾಗ ಇದ್ದಂಥ ಪುರುಷರೇ ಆತ್ಮದರ್ಶಿ ಆಗಬಹುದು ಅಥವಾ ಪರಮಾತ್ಮನಲ್ಲಿ ಕೂಡಬಹುದು ಅಂತ ತಾವು ಹೇಳಿದ್ರಿ. ಅನುರಾಗದ ಲಕ್ಷಣ ಏನು? ಅನುರಾಗಿ ಪುರುಷರು ಹೇಗಿರಬೇಕು? ಅವ್ರ ಲಕ್ಷಣ ಏನು? ಅನುರಾಗ ಅಂದ್ರೆ ಏನು? ಅದು ನನಗೇನದೊಂದು ಸಂದೇಹ ಬಂದದ. ಅದರ ವಿಷಯದಲ್ಲಿ ಚೆನ್ನಾಗಿ ವಿರಳ ಮಾಡಿ ಹೇಳ್ರಿ. अनुरागी कैसे लख पर बिनु अनुराग जीव नहीं तर. ಅಂಥ ಅನುರಾಗಿ ಪುರುಷರು ಹೇಗೆ ನಾವು ತಿಳಿಯಬೇಕಾದಕ್ಕೆ? ತಾವು ಹೇಳ್ತೀರಿ ಅನುರಾಗ ಇರಲಾರ್ದೆ ಮಾತ್ರ ಜೀವಗಳದ್ದು ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಅಂಥ ಅನುರಾಗದ ಲಕ್ಷಣ ಏನು? ಅದು ನಾನು ಯಾಕೆ ತಿಳಿಯಲಿ? सो अनुराग प्रभु मोहि बताऊं दे दृष्टांत भले समझाओ. ಅಂಥ ಅನುರಾಗತ್ವ ಏನದಂದ್ರೆ ನಮಗೆ ದೃಷ್ಟಾಂತ ಕೊಟ್ಟು ಚೆನ್ನಾಗಿ ತಿಳಿಸಿರಿ. ಅನುರಾಗ ಅಂದ್ರೆ ಏನು? ನಾನು ಅನುರಾಗ ಅನ್ನಬಹುದು. ಅನುರಾಗದ ರಹಸ್ಯ ಏನು? ಅದರ ತಾತ್ಪರ್ಯ ಏನು? ಅದರ ಭೂಮಿಕಾ ಏನು? ಅದು ನನಗೆ ಸರಿಯಾಗಿ ತಿಳಿಸಿರಿ. ಸದ್ಗುರು ಬಚ್ಚನ್ अनुरागी के दृष्ಟಾಂತ. ಆವಾಗ ಸದ್ಗುರು ಕಬೀರ್ ಸಾಹೇಬರು ದೃಷ್ಟಾಂತ ಕೊಟ್ಟು ಅನುರಾಗತ್ವ ತಿಳಿಸ್ತಾರೆ. धर्मदास परखो चितलाई
अनुरागी लच कहो समझाई. ಅದಕ್ಕೇನಂತಾರೆ, ಹೇ ಧರ್ಮದಾಸ, ನೀನು ಚಿತ್ತದಿಂದ ಪರೀಕ್ಷೆ ಮಾಡ್ಕೋತ ಹೋಗು, ಬರೀ ಕೇಳಬೇಡ. ನಾನೀಗ ಅನುರಾಗಿಗಳ ಲಕ್ಷಣ ಹೇಳ್ತೀನಿ. ಜೈ मृग का दृष्टांत. जैसे मृगा नाद सुन धावे, मगन होय व्याधा ढिग आवे. ಮೊದಲು ಮೃಗದ ದೃಷ್ಟಾಂತ ಕೊಡ್ತಾರೆ. ಹೇಗೆ ಬ್ಯಾಟಿಗಾರನು ಜಿಂಕಿ ಹೊಡಿಬೇಕಾದ್ರೆ ಮೊದಲೊಂದು ಎಲ್ಲಾದ್ರೂ ಒಂದು ಶಾದ್ರೆ ಇದ್ದಂಥ ಜಾಗದಲ್ಲಿ ಗಿಡಗಂಪಿಯಾದಿಗಳಲ್ಲಿ ಏನದಂದ್ರೆ ಗುಂಪಿನಲ್ಲಿ ತನ್ನ ಮೇಯಂತ ಮೇಯಲ್ಲ ಯಾವುದಾದ್ರೂ ಒಂದು ಸೊಪ್ಪು ಕಟ್ಟಿಕೊಂಡು ಆ ವಾದ್ಯ ಊದುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ವಾದ್ಯ ಕೇಳಿ ಮೃಗ ಎಲ್ಲಿದ್ದಿದ್ದು ತಾನೇ ಅಲ್ಲಿ ಬಂದು ಆ ವಾದ್ಯದ ಮೇಲೆ ತನ್ನ ಶಿರಿಸಿಟ್ಟು ಬಿಡುತ್ತದೆ. ಇದರ ತಾತ್ಪರ್ಯ ಏನು? ಆ ಸದ್ಗುರು ಮತ್ತು ಅನುರಾಗದ ವಾಕ್ಯ ಕೇಳುವ ಕಾಲದಲ್ಲಿ ಹೇಗದಕ್ಕೆ ಪ್ರಾಣದ ಆಶಾ ಇರಲಾರದೆ ಕೇವಲ ನಾದಮಯವಾಗಿ ಅದರ ಮೇಲೆ ಬಂದು ಸಿರಿಸಿಡ್ತದೋ ಹಾಗೆ ಏನದಂದ್ರೆ ಗುರುವಾಕ್ಯ ಕೇಳುವ ಕಾಲದಲ್ಲಿ ತನ್ನ ಶರೀರ ಸ್ಮೃತಿ ಹಿಂದಿಂದು ಮುಂದೆ ಆಗ್ತಕ್ಕಂಥದ್ದು ಏನೇನು ಕಲ್ಪನಾಗಳು ಸಂಕಲ್ಪ ವಿಕಲ್ಪ ಒಂದೂ ಇರಲಾರದೆ ಏಕೋ ಭಾವದಿಂದ ಏಕೋ ಚಿತ್ತದಿಂದ ಕೇಳು ನೀನು. ಜೈ चित्त का जो संकन आवे ताही, देत शीस सोना की डराही. ಏನು ಅದರಲ್ಲಿ ಏನು ಶಂಕನೇ ಇರೋದಿಲ್ಲ. ಈಗ ಮರಣದ ನಾನು ಸಾಯ್ತೀನಿ ಅನ್ನತಕ್ಕಂಥದ್ದು ಸಹಿತ ಅಲ್ಲಿ ಭಯ ಮತ್ತು ಶಂಕ ಇರುವುದಿಲ್ಲ. ಏಕೋ ಏಕ ಒಂದೇ ಶಬ್ದದಲ್ಲಿ ಆ ನಾದದಲ್ಲಿ ತಲ್ಲೀನವಾಗಿ ಬರ್ತದೆ. ಆ ಪ್ರಕಾರ ನೀನು ಗುರುವಾಕ್ಯದಲ್ಲಿ ಚಿತ್ತ ಕೂಡಿಸಿ ಅದು ನೀನು ಕೇಳಂದ್ರೆ ಆವಾಗ ಅನುರಾಗದ್ದೇನದ ಗೋಚರದಲ್ಲಿ ಬರ್ತದೆ. ಜೈ सुन सुन नाद शीस तिन दीना, ऐसे अनुरागी कहती. ಆ ನಾದ ಕೇಳಿ ನಾದದಲ್ಲಿ ಮಗ್ನನಾಗಿ ತಾನು ಸಾಯ್ತೀನಿ ಅನ್ನತಕ್ಕಂಥದ್ದು ಪರವಾಗಿ ಇರಲಾರ್ದೆ ತನ್ನ ಸಿರಿಸ್ಕೊಟ್ಟು ಬಿಡ್ತದೆ. ಅದರಂತೆ ನನಗೆ ಮುಂದೇನಾದಿತ್ತು ಹಿಂದೇನಾದಿತ್ತು, ನನಗೆ ಇಷ್ಟು ನಷ್ಟ ಆಗ್ತದೇನೋ ಲಾಭ ಆಗ್ತದೇನೋ ನೋವು ಆಗ್ತದೇನೋ ಏನೇನೋ ಕಲ್ಪನೆ ಎಲ್ಲ ಇಟ್ಟುಕೊಂಡ್ರೆ ಮಾತ್ರ ಆ ವಾಕ್ಯ ನಿನ್ನ ಹೃದಯದಲ್ಲಿ ಪ್ರೇರಣೆ ಆಗೋದಿಲ್ಲ. ಆ ವಾಕ್ಯದ ರೂಪೇ ಆಗಿ ನೀನು ಕೇಳು. ಅಲ್ಲಿ ಯಾವುದು ಪರವಾಗಿ ಇಡಬೇಡ. ಶತ್ರುನು ಏನು ಎಂದಾದ್ರೂ ಒಮ್ಮೆ ಸಾಯೋದಿರ್ತದೆ, ದಿನಾಲೂ ಸಾಯೋದಿಲ್ಲ, ಏನಿಲ್ಲ. ಶತ್ರು ಸಾಯೋದು. ಈಗ ಹೆಂಡ್ರು ಮಕ್ಕಳು ಮನೆ ಮಾರ ಅಂಥದ್ದು ಎಷ್ಟು ವೈಭವ ಇದ್ರೂ ಸಹಿತ ನಾವು ಸತ್ತು ಹೋಗ್ತೇವಲ್ಲ. ಇನ್ನು ಪರಮಾರ್ಥಕ್ಕಾಗಿ ಒಂದು ಸತ್ರೆ ಏನು ಪರವಾದರಲ್ಲಿ ಅವಕ್ಕಾಗಿ ಸಾಯ್ತೇವಲ್ಲ. ಜೈ पतंग का दृष्टांत. आओ पतंग को जैसो भावो, ऐसे अनुरागी उर आवो. ಮತ್ತೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಹೇಗೆ ಪತಂಗದ ಹುಳು ಒಮ್ಮೆ ದೇವಿಗೆ ನೋಡಿದ ಕೂಡಲೇ ಅದರಲ್ಲಿ ಹೋಗಿ ಸುಟ್ಟುಕೊಂಡು ಸಾಯ್ತದ ಹೊರತಾಗಿ ದೇವಿಗೆ ಬಿಟ್ಟು ಕಡೆಗೆ ಆಗುವುದಿಲ್ಲ. ಅದರಂತೆ ಈ ಪ್ರಕಾರ ನಮ್ಮ ಅಂತರದಲ್ಲಿ ಆ ವಾಕ್ಯದ ಬಲದಿಂದ ಏನದಂದ್ರೆ ಅಂತರಿ ಪ್ರಕಾಶ ಆಯಿತು, ಜ್ಯೋತಿ ಪ್ರಕಾಶ ಆಯಿತು. ಅದರಲ್ಲಿ ನಮ್ಮ ಮನಸ್ಸು ರೂಪವಾದಂತಹ ಪತಂಗ ಹೋಗಿ ಪ್ರೇಮದಲ್ಲಿ ಸುಟ್ಟುಕೊಂಡು ಬಿಡಬೇಕು. ಅದು ತಿರುಗಿ ಬರೋದಿಲ್ಲ. ಈಗ ನಾವು ಧ್ಯಾನಕ್ಕೂ ಕೂಡ್ತೇವೆ, ನಮಗೆ ಅಂತರಿ ಅನುರಾಗತ್ವ ಇರಲಾರದ ಪಕ್ಷದಲ್ಲಿ ಯಾವುದರೇ ಒಂದು ವಿಚಾರಗಳು ಬಂದು ಬಿಡ್ತಾವೆ. ಆ ವಿಚಾರಗಳದಿಂದ ಕಡೆಗಾಗೋದ್ರಲ್ಲೇ ನಿದ್ರಿಯರೇ ಬಂದು ಬಿಟ್ಟಿರ್ತವೆ. ಏನೇನೋ ಒಂದು ಕಲ್ಪನೆ ಆಗ್ತದೆ, ಭಜನೆ ಆಗೋದಿಲ್ಲ. ಅದು ಬರೀ ಇದೇ ಓಡಾಟ ಆಗೋದು.
ನಡಿ ಇವತ್ತಿನ ಭಜನೆ ಆಯ್ತು ಅನ್ನೋದು ಬಿಟ್ಟು ಬಿಡೋದು. ಆ ಅಂತರ್ಯ ಜ್ಯೋತಿ ಪ್ರಕಾಶದಲ್ಲಿ ಕೂಡಿ ನೀನು ಜ್ಯೋತಿ ರೂಪ ಅಂದ್ರೆ ಸುಟ್ಕೊಂಡು ಸಾಯ ಅದರಲ್ಲಿ. ಆವಾಗ ನಾನು ಅನ್ನತಕ್ಕಂಥ ಮಮಕಾರತ್ವ ಹೋಗ್ತದೆ, ಅಂತರಿ ಬಾಗಿಲು ತೆರೀತದೆ. ಜೈ सती का दृष्टांत। और लज्जे सुनियो धर्मदासा, सतगुरु शब्द करो प्रकाश। ಮತ್ತೆ ಅಂತಾರೆ, ಇನ್ನ ಅನುರಾಗಿ ಲಕ್ಷಣ ಹೇಳ್ತೀನಿ ಕೇಳು. ಮತ್ತೆ ಅದು ಕೇಳಿ ಗುರುವಾಕ್ಯ ನಿನ್ನ ಹೃದಯದಲ್ಲಿ ಪ್ರಕಾಶ ಆಗಲಿ. जगत नारी जो मृतपति संगा, तनिको जगत न मोरत अंग। ಪರಮಾತ್ಮ ದೂರಿಲ್ಲ, ನಾವು ಅನನ್ಯ ಭಾವದಿಂದ ಶರಣ ಅಥವಾ ಮಮಕಾರ ರಹಿತ ಆಗುವುದೇ ಮಾತ್ರ ದೂರ. ಪರಮಾತ್ಮ ದೂರಿಲ್ಲ. ಇವೆಲ್ಲ ಮಮಕಾರತ್ವ ದೂರ ಆದ್ರೆ ಪರಮಾತ್ಮ ತಾನೇ, ಮತ್ತೆ ಇನ್ನೊಂದು ಯಾರೂ ಇಲ್ಲ. ಹೇಗೆ ಒಂದು ಬಾಳೆ ಗಿಡ ಅದಕ್ಕೆ ಒಂದೊಂದೊಂದೊಂದೊಂದೊಂದು ಪರದೆಗಳು ತಕ್ಕೋತ್ ಹೋದ್ರೆ ಕಡೆಗೆ ಏನು ಉಳಿತದೆ, ಏನು ಉಳಿಯೋದಿಲ್ಲ. ಹಾಗೆ ನಮ್ಮ ಮನಸ್ಸಿನ ಸಂಕಲ್ಪ ವಿಕಲ್ಪಾದಿಗಳು ಮತ್ತು ಮಮಕಾರತ್ವಾದಿಗಳು ಪರದೆಗಳು ತೆಗೆದ್ರೆ ಮುಂದೆ ಏನದು, ಏನೂ ಇಲ್ಲ. ಪರಮಾತ್ಮ ಒಬ್ಬನೇ. ಅವ್ರು जगत नारी जो मृतपति संगा, तनिको जगत न मोरत अंग। ಹಾಗೆ ಸಹಗಮನ ಹೋಗ್ತಕ್ಕಂಥ ಸ್ತ್ರೀಯಳು ಒಂದು ಪತಿ ಪ್ರೇಮದಲ್ಲಿ ವಿಶ್ವಾಸ ನಿಶ್ಚಯವುಳ್ಳವಳು ಹೋಗಿ ಆ ಪತಿ ಸಂಗಡ ತಾನು ಸುಟ್ಟುಕೊಂಡು ಸಾಯ್ತಾಳೆ. ಪತಿಯರೇ ಪತಿದು ದೇಹಾಂತ ಆಗ್ಯದ. ಇವಳು ದೇಹದಿಂದ ಇದ್ರೂ ಕೇವಲ ಒಂದು ಪತಿ ಪ್ರೇಮದಲ್ಲಿ ತನ್ನ ಮರಣ, ಸಾಯೋದು, ಸುಡುವುದು, ಬೆಂಕಿ ಪಂಕಿ ಜ್ವಾಲೆ ಏನು ಪರ್ವ ಮಾಡಲಾರ್ದೆ ಅದರಲ್ಲಿ ಬಿದ್ದು ಸಾಯ್ತಾಳೆ. तजे धन धाम सुखे, पिय विरहीन उठ चले अकेली। ಮತ್ತೆ ಮನೆಯಲ್ಲಿ ಎಲ್ಲ ಸುಖ ಇರ್ತಿರ್ಲಿಕ್ಕಾಗಿ, ಮಕ್ಕಳು ಮರುಗಳು ಇರ್ತಿರ್ಲಿಕ್ಕಾಗಿ, ಅನೇಕ ಧನ ಸಂಪತ್ತಾದಿಗಳು ಇರ್ತಿರ್ಲಿಕ್ಕಾಗಿ ಸಂಪೂರ್ಣ ಏನದಂದ್ರೆ ಮನೆ ತುಂಬಿದ್ದಿದ್ರು ಸಹಿತ ತಾನು ಒಬ್ಬಳೇ ಏನದಂದ್ರೆ ಪತಿ ಸಂಗಡ ಸಹಗಮನ ಹೋಗುವುದಕ್ಕಾಗಿ ನಿಶ್ಚಯ ಮಾಡಿ ಹೋಗ್ತಾಳೆ. ಜೈ ಸುತ್ತಲೇ आगे की बहुत मोहता पुनि ಅವಳು ಹೋಗೋ ಕಾಲಕ್ಕೆ ಅವಳದೊಂದು ಸಣ್ಣ ಮಗು ಇತ್ತು. ಯಾರು ಅವರು ಆಪ್ತಿಷ್ಟರು ತಂದು ಆ ಮಗುವಿಗೆ ಎದುರಿಟ್ಟು, ಏನು ಇದೆಲ್ಲ ಈಗ ಹೋಗ್ತಕ್ಕಂಥದ್ದು ಬಿಟ್ಟಾಳೆ ಅಂತೇಳಿ ಮಗುವಿನ ಮೊಹ ತೋರಿಸಿ ಮಗು ಎದುರು ತಂದಿಟ್ಟು ಏನಂತಾರೆ, ನೀನು ಸತ್ತಂದ್ರೆ ಈ ಹುಡುಗು ಸಾಯ್ತದ, ಯಾಕೆ ನೀನೇನದಂದ್ರೆ ಹೋಗ್ತಿ, ನಿನ್ನ ಮನೆಯಲ್ಲಿ ಏನು ಕಮ್ಮದ, ಮಕ್ಕಳದಾರ ಮರುಗಳದಾರ, ಸತ್ತವರು ಸಂಗಡ ಸಾಯೋದ್ರದಿಂದ ಏನು ಲಾಭ ಅಂತ ಹೇಳಿ ಆ ಮಗುವಿಗೆ ಒಯ್ದು ಎದುರು ಇಟ್ರು. ಬಾಲಕ ದುರ್ಬಲ तो की बिन मारे घर हो सुन काहे विधि करे। ನೀನು ಸತ್ರಿ ಈ ಬಾಲಕನು ಸಾಯಬಹುದು, ಯಾಕೆ ನೀನೇನಂದ್ರೆ ಮನೆಗೆಲ್ಲ ಸುಮ್ಮನೆ ಕೆಡವಿ ಹಾಳು ಕೆಡವಿ ನೀನ್ಯಾಕೆ ಸಾಯ್ತಿ ಅಂತ ಹೇಳಿ ಎಷ್ಟೋ ಜನರು ಏನೋ ಹೇಳುತ್ತಿದ್ರು. ಬಹು ಸಂಪಾದೆ ತುಮರೆ पलट चलग गृह अस सब कर। ನಿನ್ನ ಮನೆಯಲ್ಲಿ ಏನು ಬಡತನಿಲ್ಲ ಅಥವಾ ಊಟ ಉಪಚಾರಕ್ಕೆ ಕಮ್ಮಿಲ್ಲ, ಬೇಕಾದಷ್ಟೇನು ಧನ ಸಂಪತ್ತಿ ವಗೇರೆ ಎಲ್ಲ ಸುಖ ವೈಭವ ನಿನ್ನ ಮನೆಯಲ್ಲಿ ತುಂಬ್ಯದ, ಯಾಕೆ ನೀನು ಹೋಗ್ತಿ ಸುಮ್ಮನೆ?
कछु व्यापे नाही प्रिय अनुराग बसे ही माही ಅವಳ ಚಿತ್ತದಲ್ಲಿ ಯಾರು ಏನ್ ಹೇಳಿದ್ರು ಸಹಿತ ಸ್ವಲ್ಪ ಆದ್ರೂ ಸ್ಪರ್ಶ ಆಗಲಿಲ್ಲ. ಅವ್ರು ಏನ್ ಹೇಳಿದ್ದೀಕಿ ಲಕ್ಷ್ಯದಲ್ಲೇ ಬರಲಿಲ್ಲ. ಒಂದೇ ಒಂದು ಲಕ್ಷ್ಯ ಏನು? ಪತಿ ಪ್ರೇಮ ಮತ್ತು ಆ ಪತಿ ಸಂಗಡ ಹೋಗ್ತಕ್ಕಂಥದ್ದು ದೃಢ ನಿಶ್ಚಯ. ಇದು ಒಂದೇ ಹೊರತಾಗಿ ಇನ್ನೇನು ಯಾರು ಹೇಳಿದ್ರು ಕೇಳಲಿಲ್ಲ. भगत कग समझा नाही नारी समझत सोधनी नहीं काम है धन धाम सो कछु मोही तो ऐसी बनी. ಅವಾಗ ಅವ್ರಿಗೆ ಜವಾಬ್ ಕೊಡ್ತಾಳ, ನನಗೇನದಂದ್ರೆ ಇನ್ನು ಆ ಮನೆ ಮಾರ ಧನ ಸಂಪತ್ತಿ ಮಕ್ಕಳು ಮರುಗಳಿಂದ ನಂದೇನು ಕೆಲಸ ಇಲ್ಲ. ನಂದು ಆ ಪರಮಾತ್ಮ ಇದೇ ತರದಿಂದ ಬರೆದು ಬಿಟ್ಟಾನ. ನಾನು ಹೋಗೋದು ನಿಜ ಅಂತ ಹೇಳಿ ಎಲ್ಲರಿಗೂ ಧಿಕ್ಕರಿಸಿ ಪತಿ ಸಂಗಡ ಸಹಗಮನ ಹೋಗೋದಕ್ಕೆ ತಯಾರ. जग जीवना दिन चार है कोई नाहि साथी अंत को. ಮತ್ತೇನಂತಾರೆ, ನಾನು ಈಗ ಬದುಕಿದರೂ ಸಹಿತ ಎಷ್ಟು ದಿವಸ ಈ ಪ್ರಪಂಚದಲ್ಲಿ ಇರಬಹುದು, ಒಂದಾನೊಂದು ದಿವಸ ಏನದಂದ್ರೆ ನಾನು ಸತ್ತು ಹೋಗಬಹುದು. ಅಂದ್ರೆ ಯಾಕೆ ಮತ್ತೆ ಈಗ ನಾನು ಪತಿ ಸಂಗಡಿ ಯಾಕೆ ಸಾಯಬಾರದು? यह समझ देखो ऐसा कीता देखो ಇದೆಲ್ಲ ನಾನು ತಿಳಿದು ಹೇ ಸ್ನೇಹಿತರೆ, ನಾನು ಆ ಪತಿ ಮಾರ್ಗ ಹಿಡಿದು ಹೋಗ್ತೀನಿ. राम नाम कहते ತಾನೇ ಏನದಂದ್ರೆ ಸಂತೋಷದಿಂದ ನಕ್ಕೋತ ಏನದಂದ್ರೆ ಆ ಚಿತಾರಚನಾ ಏನ್ ಮಾಡಿದ್ರು ಅದ್ರ ಮ್ಯಾಗ ಹೋಗಿ ಕೂತಳು. ತನ್ನ ಕೈಯಲ್ಲಿ ಏನದಂದ್ರೆ ಬೆಂಕಿ ಕೊಳ್ಳಿ ತಗೊಂಡು ಆ ಪತಿ ಶರೀರ ಏನದಂದ್ರೆ ತನ್ನ ತೊಡೆ ಮೇಲೆ ತಗೊಂಡು ತಾನು ಕೂತು ತನ್ನ ಕೈಲಿ ತಾನೇ ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಸತ್ತಳು. धर्म अनुरागी ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಹೇ ಧರ್ಮದಾಸನೇ, ಇದು ಅನುರಾಗ ವಾಕ್ಯ, ಅನುರಾಗದ ಲಕ್ಷಣ. ನೀನೇನಂದ್ರೆ ಕೇವಲ ತತ್ವವೇತ, ಒಂದೇ ಅನುರಾಗ ನಿನ್ನ ಅಂತರದಲ್ಲಿ ಇರುವುದರಿಂದ ನಿನಗಾಗಿ ಇದು ವಾಕ್ಯ ಹೇಳ್ತೀನಿ ಹೊರತಾಗಿ ಬಾಕಿ ಜನರಿಗೆ ಹೇಳಿದ್ರಿ ಏನು ಕೇಳಿದ್ರಿ ಅವ್ರೇನು ಹೇಳೋದು ಕೇಳೋದು ऐसे जो नाम गिलौलावे कुल परिवार सबकी बिसरावे. ಈ ಪ್ರಕಾರ ಯಾವ ಪುರುಷರು ಆ ನಾಮದಲ್ಲಿ ಲಕ್ಷಿಸ್ತಾರೋ ಅವ್ರದ್ದು ಕುಲ ಪರಿವಾರ ಜಾತಿ ಗೋತಿ ಕುಟುಂಬ ಗಲಾಟೆ ಅವರಲ್ಲಿ ಒಂದೂ ಇರೋದಿಲ್ಲ. ಒಂದು ನಾಮೇ ನಾಮ. ಇದು ಅನುರಾಗಿ ಲಕ್ಷಣ. नारी तुमको मोहन नारी सुत को मोहन आने जीवन जन्म सपन कर जाने. ಸ್ತ್ರೀ ಮತ್ತು ಪುತ್ರಾದಿಗಳದು ಮೋಹ ಕಿಂಚಿತ್ ಮಾತ್ರನೂ ಹೃದಯದಲ್ಲಿ ತರಲಾರದೆ ತನ್ನ ಜೀವನ ಏನದಂದ್ರೆ ಈ ಜಗತ್ತದಲ್ಲಿ ಸ್ವಪ್ನವತ್ತು ತಿಳಿದು ಯಾವ ಪುರುಷರು ಕೇವಲ ಒಂದು ನಾಮದಲ್ಲಿ ಲಕ್ಷ ಹಚ್ಚಿರ್ತಾರೋ ಅವರ ಹೆಸರು ಅನುರಾಗಿ. ಜಗ ಮೇ ಜೀವನ ಥೋರೆ ಭಾಯಿ ಅಂತ ಸಮಯ ಕೊಯ್ ನಾಹಿ ಸಹಾಯಿ. ನಮಗೆ ಪ್ರತ್ಯಕ್ಷವಾಗಿ ಅನುಭವದಲ್ಲಿ ಬರ್ತದೆ. ಬಂದ್ರೂ ಮಾಯಾ ಮತ್ತು ಮೋಹ ನಮಗೆ ಮರು ಹಾಕಿ ಆ ಅನುಭವದಿಂದ ದೂರ ಮಾಡಿಬಿಡ್ತದೆ. ಈ ಜಗತ್ತದಲ್ಲಿ ನಾವು ಕೆಲವು ದಿವಸ ಇರುವುದು ಅನ್ನೋದು ಎಲ್ಲರಿಗೂ ಗೊತ್ತದ. ಪ್ರತಿ ಹುಟ್ಟಿದ ಹಿಡಿದು ಎಷ್ಟು ಜನರು ಇದರಲ್ಲಿ ಹುಟ್ಟಿರಬಹುದು, ಎಷ್ಟು ಸತ್ತಿರಬಹುದು.
ಅದರ ಲೆಕ್ಕ ಮಾತ್ರ ಯಾವ ಸೈನ್ಸದಲ್ಲಿಯೂ ಸಿಕ್ಕಿಲ್ಲ, ಯಾರಿಗೂ ಸಿಗುವುದಿಲ್ಲ. ಮತ್ತೇನದು, ಈಗ ಗಾಳಿ ನೀರಿಂದು ಪಾರಿಂದು ಏನಾದರೂ ಸೈನ್ಸ್ ಮಾಡಿರಬಹುದು. ಸೃಷ್ಟಿ ಇದು ಎಂದು ಹುಟ್ಟಿತು, ಎಷ್ಟು ಹುಟ್ಟುದು, ಎಷ್ಟು ಸತ್ತು, ಇದ್ರ ಲೆಕ್ಕ ಮಾತ್ರ ಯಾರು ಮಾಡೇ ಇಲ್ಲ. ಮನುಷ್ಯರದ್ದು ಏನಾದ್ರೂ ಮಾಡಿದ್ರು ಮಾಡಬಹುದು. ಎಷ್ಟು ಜೀವ ಜಂತಾದಿಗಳು ದಿನಾಲೂ ಹುಟ್ಟುತ್ತಾವೆ, ದಿನಾಲೂ ಎಷ್ಟು ಕೋಟ್ಯಾವಧಿ ಸಾಯ್ತಾವೆ. ಹೌದು. जग में जीवन थोड़े भाई, अंत समय कोई नाही सहाय. ಎಲ್ಲರಿಗೂ ಗೊತ್ತದ ನನ್ನ ಜೀವನ ಏನದಂದ್ರೆ ಜಗತ್ತದಲ್ಲಿ ಸ್ವಲ್ಪ ದಿವಸದ್ದದೆ, ಅಂಥ ಸಮಯದಲ್ಲಿ ನನಗೆ ಯಾರೂ ಸಹಾಯಕಾರಿ ಇಲ್ಲ ಮತ್ತು ನನ್ನ ಸಂಗಡಿ ಯಾರೂ ಬರೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಗೊತ್ತಿದ್ರೂ ಅದು ಬಿಡುವುದಕ್ಕೆ ತಯಾರಿಲ್ಲ. ಜೀ बहुत प्यार नारी जगमागी, मात पिता जागी सरनागी. ಎಲ್ಲದಕ್ಕಿಂತಲೂ ಏನದಂದ್ರೆ ವಿಶೇಷವಾದಂತಹದ್ದು ಪ್ರೇಮ ಜಗತ್ತದಲ್ಲಿ ಏನದನ್ನು ಒಂದು ಸ್ತ್ರೀ ಇದೆ. ಇವನು ಸತ್ತು ಕೂಡಲೇ ತಾಯಿ ತಂದೆ ಮನೆಗೆ ಓಡೇ ಬಿಟ್ಲು. ಇನ್ನೇನದ ನಂದು, ಇನ್ನು ಯಾರ ಮ್ಯಾಗ ಇರಲಿ ಅನ್ನೋದು ಹೋಗ್ಬಿಡದು. ರೀ ನರತೀಸ್ ಜುದೇಗಿ, ಅಂತ ಸಮಯ ಸೋನಾಗಿ ಸನೇಹಿ. ಏನು ಅದ್ರ ಕಾರಣಕ್ಕಾಗಿ, ಆ ಒಂದು ಸ್ತ್ರೀ ಕಾರಣಕ್ಕಾಗಿ ಏನದಂದ್ರೆ ಜೀವಿಗಳು ತನ್ನ ಸಿರಿಸುವೆ ಅದಕ್ಕೆ ಒಪ್ಪಿಸಿ ಬಿಡ್ತಾವ. ಅಂಥ ಸಮಯದಲ್ಲಿ ಅದು ಏನು ಕೆಲಸ ಮಾಡುವುದಿಲ್ಲ, ಅದಕ್ಕಾಗಿ ತನ್ನ ಜೀವನವೇ ಅದಕ್ಕೆ ಕೊಟ್ಟು ಬಿಡ್ತಾವ. ಜೀ ನಿಜ ಸ್ವಾರ್ಥ ಕವಿರೋಧನ ಕರೆ. ಇದು ಕೆಳಗೆ ಏನ್ ಬಂದದ? ಯಾವುದು ಕಾಳಿ? ಅದು ಹೊಡಿ. नरसीस जुदेही, अंत समय सो नाही सनेही. निज स्वार्थ कर रोदन कर, तुरत ही नहीं घर को चित कर. ತನ್ನ ಸ್ವಯಂ ಸ್ವಾರ್ಥಕ್ಕಾಗಿ ಎಷ್ಟೋ ಏನದಂದ್ರೆ ಎದೆಯದಿ ಬಡ್ಕೊಂಡು ತಾನತ್ತು ಇನ್ನೊಬ್ಬರಿಗೆ ಸಹಿತ ಅವಸ್ತದ. ಇವನಿಗಾಗಿ ಅಲ್ಲ, ತನಗಾಗಿ. ಅವಳು ಪ್ರತ್ಯಕ್ಷ ಏನದಂದ್ರೆ ಹೇಳ್ತಿರ್ತಾಳೆ, ಹೇಳಿದ್ರು ಸಹಿತ ಇದು ಕೇಳೋದಿಲ್ಲ, ಯಾರು ಆ ಮಾತು ಲಕ್ಷ್ಯದಲ್ಲೇ ತರುವುದಿಲ್ಲ. ನನಗೇನು ಹೇಳುವಾದಿ ಅಂತ ಹೇಳೋದು, ನಂದೇನು ಮುಂದೆ ಪಾಡ ಅಂತ ಹೇಳೋದು. ಅವು ಹೀಗೆ ಪ್ರತ್ಯಕ್ಷ ಹೇಳ್ತಿರ್ತಾವ, ಅಂದ್ರೂ ಇವಕ್ಕೂ ಗೊತ್ತಾಗೋದಿಲ್ಲ. ಓಹೋ ಇದು ಏನೋ ಎಷ್ಟು ಈಕಿ ದುಃಖ ಮಾಡ್ತಾಳಂತ ಮತ್ತೆ ಏನದ ಬೇರೆ ತಿಳಿತಾವ. ಅವಳು ತನಗಾಗಿ ಹೇಳ್ತಾವ, ಹೊರತಾಗಿ ಇವನಿಗಾಗಿ ಯಾಕತ್ತಾಳಕಿ ಏನ್ ಜರುತ್ತ. सुत पर जल धन सपन सनेही, सत्य नाम गग निज मतिये. ಅದು 10 ಕರೆದು 3 ದಿವಸ ಆದ ಕೂಡ್ಲೇನೆ ಹೋಗ್ಬಿಟ್ಲು, ಆಗ್ಬಿಟ್ಟು. ಅದಕ್ಕೆ ಬಿಟ್ಟು ಬ್ಯಾರೆ ಏನದಂದ್ರೆ ಮಕ್ಕಳು ಮತ್ತು ಆಪ್ತಿಷ್ಟ್ರು ಬಂಧು ಬಾಂಧವರು ದ್ರವ್ಯ ಎಲ್ಲಿ ಉಳಿತು ಅದು ಎತ್ಲಾಗ ಹೋಯ್ತು, ಅದ್ರದ್ದು ಏನು ಪತ್ತ ಇಲ್ಲ. ಒಂದೊಂದು ಬಹಳ ಧನವಾನ್ರಿದ್ರೆ ಯಾವಾಗ ಸತ್ತಿತ್ತು ಅಂತ ಹೇಳಿ ಪ್ರಯತ್ನ ಪಡಿತಾರೆ. ಸಾಯ್ದು ಇದ್ರು ಏನಾದ್ರೂ ಮಾಡಿ ಅವ್ರನ್ನು ಕೊಲ್ಲಿ ಬಿಡ್ತಾವ. ಜೀ ನಿಜ ತನ ಸಮ ಪ್ರಿಯ ಔರ ನ ಆನಾ, ಸೋತನ ಸಂಗ ನ ಚಲತ ನಿದಾನ. ಇವೆಲ್ಲ ತನ್ನಕ್ಕಿಂತಲೂ ಬೇರೆ ವಸ್ತುಗಳದಾವ. ನಮ್ಮ ಶರೀರ ಏನದಂದ್ರೆ ಯಾವತ್ತೂ ನಾವು ಅದರಲ್ಲಿ ಇರೋದು. ಇದು ಎಲ್ಲದಕ್ಕಿಂತಲೂ ವಿಶೇಷವಾದಂತಹ ನಮ್ಮ ಸಂಘದಲ್ಲಿ ಇದ್ದದ್ದು, ಅದರ ಸಂಘದಲ್ಲಿ ನಾವಿದ್ದದ್ದು.
ಇಂತಹ ಶರೀರವೇ ನಾವು ಬಿಟ್ಟು ಹೋಗೋ ಕಾಲದಲ್ಲಿ ಹೊರಗಿನ ಶರೀರಗಳು ನಮಗೇನು ಸಹಾಯತ ಮಾಡ್ಯಾವ? ಶರೀರ ನಮ್ಮ ಸಂಗಡ ಬರೋದಿಲ್ಲ, ಇನ್ನೊಬ್ರದ್ದೇನು. ಜೈ काल से कौन छुड़ा सकता है? ऐसा कोई नदी के भाई, अंत समय में ले छुड़ाई. ಅದಕ್ಕೆ ಯಾರು ನೋಡಿದ್ರೆ ಕಾಣಿಸಲಿಲ್ಲ. ಅಂತ ಸಮಯದಲ್ಲಿ ಸಹಾಯತ ಮಾಡಿ ಆ ಕಾಲ್ಪುರುಷನಿಂದ ಏನದ ಬಿಡುಗಡೆ ಮಾಡಿಸಿ ಆ ಪರಮಾತ್ಮನಲ್ಲಿ ಕೂಡಿಸುವುದು ಅಥವಾ ಅಮರ ಮಾಡಿಸುವುದು, ಜನನ್ ಮರಣ ರೂಪವಾದಂತಹ ಚಕ್ರದಿಂದ ದೂರ ಕಳಿಸ್ತಕ್ಕಂತಹ ಸಹಾಯಕಾರಿ ಪುರುಷರು ಯಾರೂ ನನಗೆ ಕಾಣಿಸಲಿಲ್ಲ, ಯಾರೂ ಇಲ್ಲವೇ. ಜಿ आगे एक शोक को बखानी, जग अनुराग होय सोमानी. ಅದಕ್ಕೆ ಇನ್ನು ಒಬ್ಬರೇ ಮಾತ್ರ ಅದಾರ. ಪರಂತು ಯಾರ ಹೃದಯದಲ್ಲಿ ಅನುರಾಗದೋ ಅವರೇ ಮಾತ್ರ ಅದಕ್ಕೆ ಮನ್ನಿಸಬಹುದು, ಬಾಕಿಯವರಿಗೆ ಮಾತ್ರ ಅದು ತಿಳಿಯೋದಿಲ್ಲ. ಅನುರಾಗ ಇಲ್ಲದವ್ರಿಗೆ ಏನ್ ತಿಳಿಯೋದು? ಜಿ सतगुरु राही छुड़ावन कारा, निश्चय मानो कमार. ನಾವು ಗುರುವಿಗೆ ಮೊದಲು ಯಾಕೆ ಮಾಡ್ಕೊಳ್ಳೋದು ಇದು ವಿಚಾರ ಮಾಡೋದು. ಆತನೇನಂದ್ರೆ ಅಂಥ ಸಮಯದಲ್ಲಿ ಬಂದು ನಮಗೆ ಸಹಾಯತ ಕೊಟ್ಟು ಈ ಕಾಲಶಕ್ತಿಯಿಂದ ದೂರ ಕರೆಸಿ ಮುಕ್ತಿ ಅಥವಾ ಪರಮಾತ್ಮನಲ್ಲಿ ಕೂಡಿಸುವುದಕ್ಕಾಗಿ ಗುರುವಿಗೆ ಮಾಡಿಕೊಡೋದು. ಮತ್ತೆ ಇನ್ನೊಂದು ಗುರುವಿನ ಹೇತುನೇ ಇಲ್ಲ, ಗುರುವಿನಲ್ಲಿ ಹೋಗೋದಕ್ಕೆ ಮತ್ತೊಂದು ಇನ್ನೊಂದು ಕಾರಣವೂ ಇಲ್ಲ. ಈಗ ಆ ರಹಸ್ಯ ತಿಳಿಲಾರದೆ ಕೆಲವರು ಧನದ್ರವ್ಯಾದಿಗಳು ಬೇಡ್ದು ಏನೋ, ಏನಾದ್ರೂ ಕಷ್ಟ ಬಂತಂದ್ರೆ ಗುರುವಿನಲ್ಲಿ ಹೋದ್ರೇನೋ, ನೌಕರಿ ದಿಂದ ಕಡೆಗಾದ್ರೂ ಹೋದ್ರೇನೋ, ಅಥವಾ ಯಾವುದೇ ಒಂದು ವ್ಯಾಪಾರದಲ್ಲಿ ನಷ್ಟ ಆದ ಕೂಡಲೇ ಗುರುವಿನಲ್ಲಿ ಹೋಗೋದು, ಯಾವುದೇ ಒಂದು ಕಾಯಿಲೆ ಬಂತಂದ್ರೆ ಗುರುವಿನಲ್ಲಿ ಹೋಗೋದು, ಅಥವಾ ಏನಾದ್ರೂ ಒಂದು ಅಂಥ ಸಂಕಟ ಸಮಯ ಬಂತಂದ್ರೆ ಗುರುವಿನಲ್ಲಿ ಹೋಗೋದು. ಮೋಕ್ಷಕ್ಕಾಗಿಲ್ಲ, ಮೋಕ್ಷಕ್ಕಾಗಿ ಹೋಗೋರು ಅನುರಾಗಿಗಳೇ, ಬಾಕಿಯವ್ರದಿಂದ ಅದು ಹೋಗೋದು ಜರುರತಿ ಏನು? ನಾವು ಮೊದಲು ಏನದಂದ್ರೆ ಅದೇ ರೂಪ ಧಾರಣ ಮಾಡಿ ಹೋಗಿರ್ತೇವೆ. ಪರಂತು ಹಿಂದಿಂದ ಏನದಂದ್ರೆ ಪ್ರಪಂಚದ್ದೆಲ್ಲ ಬೇಡ್ಕೋತ ಅಲ್ಲಿ ಕೂಡೋದು. ನನಗೆ ಹೀಗಾಯ್ತ್ರಿ, ನನಗೆ ಹಾಗಾಯ್ತ್ರಿ, ಅದಾಯ್ತ್ರಿ. ಓ, ಅದಕ್ಕೆ ಇದಕ್ಕೆ ಏನ್ ಸಂಬಂಧ? ನೀನು ಮೊದಲು ಏನ್ ಬೇಡಿದೀಯ ಅದು ಹೇಳು. ಅದಕ್ಕಾಗಿ ನೀನು ಗುರುವಿಗೆ ಮಾಡ್ಕೊಂಡಿದ್ದಿ ಏನ್ರಿ? ಪ್ರಪಂಚ ಸಾಮಗ್ರಿ ಗುರುವಿಗೆ ಬೇಡಬೇಕಾದ್ರೆ ಬಾಕಿ ಜನರಿಗೆ ಸಿಗೋದಿಲ್ಲ. ಹೇಗೆ? ಕಳ್ಳರಿಗೂ ಸಿಗ್ತಾವಲ್ಲ. ಒಂದು ಮನೆ ಹೋಗಿ ಒಬ್ಬ ಸಾಹುಕಾರ ಏಟ್ ಹಾಕದ, ಬೇಕಾದಷ್ಟು ಧನದ್ರವ್ಯಾದಿಗಳು ತಗೋ, ಮತ್ತದು ಗುರುವಿನಲ್ಲಿ ಹೋಗೋದು ಯಾತಕ್ಕೆ ಬೇಕು? ಎಲ್ಲರೂ ಹೋಗಿ ಏನೋ ಜೇಬ್ ಕತ್ತರಿಸದ, ಹಣ ಸಿಕ್ತು, ಮತ್ತು ಗುರುವಿನಲ್ಲಿ ಯಾಕೆ ಬೇಡದು? ಮಕ್ಕಳು ಮರುಗಳು ಅವೇರಿ ಏನು ಅವನು ಅಂತವೇ. ಇದೆಲ್ಲ ತಿಳಿಲಾರ್ದ ಮೋಹವಶಾತವಾಗಿ ಈ ಮೋಹಭಾವ ಸಹಿತ ಗುರುಭಕ್ತಿಯಲ್ಲಿ ನಾವು ಪ್ರೇರಣೆ ಆಗ್ತೇವೆ. ಗುರುವಿನ ಸಿದ್ಧಾಂತ ಏನದಂದ್ರೆ ಅಂತಿಮ ಸಮಯದಲ್ಲಿ ಆತ್ಮರಕ್ಷಾ ಮಾಡುವುದು ಆತನ ಒಂದೇ ಧ್ಯೇಯ, ಆತನೊಬ್ಬನೇ ಅದ. ಮತ್ತು ಬಾಕಿಯವ್ರ ಕಡೆದಿಂದ ಅದು ಆಗೋದಿಲ್ಲ. ಅದಕ್ಕೆ ಅವನಲ್ಲಿ ಹೋಗಿ ಅದೇ ಬೇಡಬೇಕಾಗ್ಯದ. ಅದು ನಾವು ಬೇಡದು ಬಿಡ್ತೇವು, ಅರಸನಲ್ಲಿ ಹೋಗಿ ಅಡಿಕೆ ಬೇಡ್ದಂಗ. ಹೌದು. सतगुरु गाहि छुड़ावन कारा, निश्चय मानो कमारा. सतगुरु क्या करता है? काल की जीत कंस ले जागी, अविचल देश पुरख जग आगी. ಏನು ಕಾಲಿಗೆ ದೂರ ಕರೆಸಿ ಇದರ ಅಂತರದಲ್ಲಿರ್ತಕ್ಕಂತಹ ಸೂಕ್ಷ್ಮ ಆತ್ಮರೂಪವಾದಂತಹ ಹಂಸನಿಗೆ ಒಯ್ದು ಅವಿಚಲ್ ಅಂದ್ರೆ ಎಂದು ಚಲಾಯಮಾನ ಆಗಲಾರದಂತಹ ದೇಶದಲ್ಲಿ ಒಯ್ದು ಬಿಡ್ತಾನೆ, ಆತನಲ್ಲಿ ಕೂಡಿಸಿ ಬಿಡ್ತಾನೆ. ಮತ್ತೆ ತಿರುಗಿ ಬರೋದೇ ಇಲ್ಲ. ಯಾಕೆ? ಆತನೇ ಅಚಲದನ್ನು ಎಂದು ಚಲಾಯಮಾನ ಆಗಲಾರದಂತಹ ಸ್ಥಾಯಿ ದೇಶವೇ ಸತ್ಪುರುಷಂದು. ಸತ್ಯ ಯಾವತ್ತು ಅಮರ.
ಅಂಥ ದೇಶಕ್ಕೆ ಒಯ್ದು ಬಿಡ್ತಾನೆ. ಜೈ ಸುಖ ಕೋಯ ಅಪಾರ ಪಗರಿನ ಆವೇಯಕ ಸಂಸಾರ. ಎಲ್ಲಿ ಹೋಗಿ ಸುಖದ ಸಮುದ್ರವೇ ಅದಾವ ಅದರಲ್ಲಿ ಮುಳುಗಿ ಬಿಡ್ತಾನಂದ್ರೆ ಮತ್ತೆ ತಿರುಗಿ ಸಂಸಾರದಲ್ಲಿ ಬರುವುದಿಲ್ಲ. ಸಂಸಾರದಲ್ಲಿ ಅಲ್ಲಿವರೆಗೂ ಈತನು ಬರಬಹುದು, ಎಲ್ಲಿವರೆಗೂ ಈತನ ಹೃದಯದಲ್ಲಿ ಸಂಶಯ ಅದ ಅಂದ್ರೆ ಬರ್ತಾನೆ. ಸಂಶಯವೇ ನಮಗೆ ಜನ್ಮಕ್ಕೆ ತರ್ತಕ್ಕಂಥ ಬೀಜ. ಜೈ अविचल देश को कौन पहुंच सकता है? विश्वास कर मन बचन को तब चढ़े सत की राह को. ಇನ್ನು ಅಂಥ ಅವಿಚಲ ದೇಶಕ್ಕೆ ಯಾರು ಹೋಗ್ಲಿಕ್ಕೆ ಯೋಗ್ಯರು, ಯಾರು ಹೋಗ್ತಾರ? ವಿಶ್ವಾಸ ಕರ್ ಮನ ವಚ, ನೀನು ಕೇವಲ ಒಂದು ವಿಶ್ವಾಸ ಧಾರಣ ಮಾಡು. ಮನಸ್ಸಿನಿಂದ, ಶರೀರದಿಂದ ಮತ್ತು ವಾಕ್ಯದಿಂದ, ಮೂರು ರೂಪದಿಂದ ನೀನು ವಿಶ್ವಾಸ ಧಾರಣ ಮಾಡು. ಅವರು विश्वास कर मन बचन को तब चढ़े सत की राह को. ಆ ವೇಳೆಯಲ್ಲಿ ನಿನ್ನ ಅಂತರದಲ್ಲಿ ಆ ಸತ್ಯ ಏನದೊಂದು ಸ್ಥಾಯಿ ಶಕ್ತಿ ಪ್ರಗಟ. ನೀನು ಆ ಸತ್ಯದಲ್ಲಿ ಕೂಡಿ ಆ ಸತ್ಯ ಲೋಕಕ್ಕೆ ಹೋಗ್ಬೇಕ. ನೀನು ಮೊದಲು ಸತ್ಯ ರೂಪ ಆಗು. ಅದು ಎಲ್ಲಿರೋ ಒಂದು ಮ್ಯಾಗ ಅದೇನು ಸತ್ಯಲೋಕ, ಎಲ್ಲಿ ಅದೇನು ಕೈಲಾಸದಲ್ಲಿ, ಅಂಥದ್ದಿಂಥದ್ದಿಲ್ಲ. ನೀನು ಮೊದಲು ಸತ್ಯನಾಗು. ಅಂದ್ರೆ ವಾಕ್ಯದಿಂದ ಸತ್ಯ, ಹೃದಯದಿಂದ ಸತ್ಯ ಮತ್ತು ಕಾಯ ಶರೀರದಿಂದ ಮೂರು ಸತ್ಯ ಆಗಲಿ. ಆ ವೇಳೆಯಲ್ಲಿ ಆ ಸತ್ಯ ಶಕ್ತಿ ತನ್ನಷ್ಟು ತಾನೇ ಇದ್ದುದ್ದದ, ಅದಕ್ಕೆ ಮತ್ತೊಂದು ಹೊಸದು ಕೊಳ್ಳುವುದಿಲ್ಲ. ಅದು ಎಲ್ಲೆಲ್ಲಿ ಹೋಗಿ ಸಿಗ್ತದೇನು ಇಲ್ಲ. ನೀನು ಮೂರು ಒಂದಾದ್ರೆ ಸತ್ಯವೇ ಸತ್ಯ. ಜೈ जो सूर मारन में धसे फिर पाछ चितवत नाक को. ಯಾವ ಪ್ರಕಾರ ಏನದಂದ್ರೆ ಸೂರ್ಯನಾದಂತಹ ಪುರುಷನು ಆ ರಣಮೈದಾನದಲ್ಲಿ ಯುದ್ಧದಲ್ಲಿ ಒಮ್ಮೆಗೆ ಸೇರಿದನಂದ್ರೆ ಮತ್ತೆ ತಿರುಗಿ ನೋಡುವುದಿಲ್ಲ. ಅದರಂತೆ ಆ ಸತ್ಯ ಶೋಧಕವಾದಂತಹ ಪುರುಷನು ಆ ಭಕ್ತಿ ಮಾರ್ಗದಲ್ಲಿ ಒಮ್ಮೆ ಪ್ರೇರಣೆ ಆದರೆ ಮತ್ತೆ ತಿರುಗಿ ನೋಡುವುದು ಯಾವತ್ತು? ತಿರುಗಿ ನೋಡಿದ್ರೆ ಭಕ್ತಿ ಅಲ್ಲವು, ಮಾಡಿದ್ದೆಲ್ಲ ನಿರರ್ಥಕ. ಇಷ್ಟು ದಿವಸ ಮಾಡಿದೆಲ್ಲ ಮತ್ತು ಆ ಭಕ್ತಿ ಲೈನ್ದಲ್ಲಿ ಇರಲಿಲ್ಲ ಅಂದ್ರೆ ನಿರರ್ಥಕ ಅಲ್ಲ. ನಮ್ಮ ಭಕ್ತಿ ಹೇಗದಂದ್ರೆ ಹಾಗೆ. ಹೇಗಂದ್ರೆ ನಿನ್ನೊಂದು ಗಾದೆ ಹೇಳ್ಯಾರ ಒಬ್ರು, ಬಾಗ ಆಯ್ತಂದ್ರೆ ಬಡೇ ಸಾಬ, లేకుంటే ಫಕೀರ್ ಸಾಬ. ಬಾಗ ಐತೆ ಬಡೇ ಸಾಬ, లేకుంటే ಫಕೀರ್ ಸಾಬ. ಆಯ್ತು ಭಕ್ತಿ ಆದ್ರೆ ಆಗೋಲ್ದ್ಯಾಕ, ಇಂದ್ರೆ ಹೋಗೋಲ್ಯಾಕ ಫಕೀರ್ ಫಕೀರಿ. ಜಿ विश्वास कर मन बचन को तब चढ़े सत की राह को. जो सूर मारन में धसे फिर पाछ चितवत नाग को. जी सती सूरा भाव निरख के संत सो मगधारी. ಈ ಪ್ರಕಾರ ಏನದಂದ್ರೆ ಸತಿ ಮತ್ತು ಸೂರ್ಯನ ಭಾವ ಏನದಂದ್ರೆ ನಿನ್ನ ಹೃದಯದಲ್ಲಿ ಧಾರಣ ಮಾಡಿ ಆವಾಗ ಸಂತರ ಮಾರ್ಗ ನೀನು ಹಿಡಿಯ. ಜೈ मृतक भाव विचार गुरुगम काल कष्ट निवारी. ಅದಕ್ಕೇನಂತಾರೆ, ನಾನು ಈ ಪ್ರಪಂಚದಿಂದ ಇವತ್ತು ಸತ್ತ, ಹೆಣಕ್ಕೆ ಹಾಗೆ ಸುಖ ದುಃಖಾದಿಗಳು ಇಲ್ಲವೋ, ಹೆಣಕ್ಕೆ ಹಾಗೆ ಸಂಕಲ್ಪ ವಿಕಲ್ಪಾದಿಗಳು ಇಲ್ಲವೋ, ಮಾನ ಅಪಮಾನಾದಿಗಳು ಇಲ್ಲವೋ, ಆ ಪ್ರಕಾರ ನೀನೇನದಂದ್ರೆ ಮೃತಕ ಭಾವ ಧಾರಣ ಮಾಡಿ ಆವಾಗ ನೀನು ಸಂತ ಮತ್ತದ ಭಕ್ತಿ ಮಾಡು. ಬಸ್